ಅದೇ ರೈಟ್. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಬೆಲ್ ಐಕಾನ್ ಕೂಡ ಒತ್ತಿ, ಸೊ ದಟ್ ನನ್ನೆಲ್ಲ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ಸೊ ನಾನು ಈ ವ್ಲಾಗ್ ಬಂದು ಸ್ಯಾಟರ್ಡೇ ಈವ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡಿರ್ತೀನಿ. ಸೊ ಈವ್ನಿಂಗ್ ಅಲ್ಲಿ ನನ್ನ ಮಗನ ಸ್ಕೂಲು ಫುಲ್ ಡೇ ಇರುತ್ತೆ ಸ್ಯಾಟರ್ಡೇ. ಯಾಕೆಂದ್ರೆ ಗಣೇಶ ಹಬ್ಬಕ್ಕೆ ಫುಲ್ ಡೇ ಕೊಟ್ಟಿರ್ತಾರೆ, ಹಾಲಿಡೇ. ಸೊ ಅದನ್ನ ಕಂಪೆನ್ಸೇಟ್ ಮಾಡೋದಕ್ಕೆ ಸ್ಯಾಟರ್ಡೇ ಫುಲ್ ಡೇ ಇಟ್ಕೊಂಡಿರ್ತಾರೆ. ಹಾಗೆ ನಾನು ಏನೋ ಒಂದು ಪರ್ಮಿಷನ್ ಕೇಳಬೇಕಾಗಿತ್ತು ಸ್ಕೂಲಲ್ಲಿ. ಸೊ ನಮ್ಮನೆಯವರು ಆಗ್ಲೇ ವೇಟ್ ಮಾಡ್ತಾ ಇದ್ರು, ಅವರು ಕಾಲೇಜಿಂದ ಅಲ್ಲೇ ಬಂದು ಅಲ್ಲೇ ವೇಟ್ ಮಾಡ್ತಾ ಇದ್ರು ಸ್ಕೂಲ್ ಹತ್ರ. ಸೊ ನಾನು ಇಲ್ಲಿ ರೆಡಿ ಆಗ್ಬಿಟ್ಟು, ಏನೋ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಹೆವಿ ಮಳೆ ಬರ್ತಾ ಇತ್ತು. ಇಲ್ಲಿ ಫಸ್ಟ್ ಟೈಮು ನಮ್ಮ ರಿಂಗ್ ರೋಡು ಎಷ್ಟು ಎಂಟಿಯಾಗಿ ಕಾಣಿಸ್ತಾ ಇದೆ. ಏನಕ್ಕೆ ಇಷ್ಟೊಂದು ಎಂಟಿಯಾಗಿ ಕಾಣಿಸ್ತಾ ಇದೆ ಅಂದ್ರೆ, ರಾಷ್ಟ್ರಪತಿಯವರು ಮೈಸೂರಿಗೆ ಬರ್ತಾ ಇದ್ದಾರೆ ಅಂತ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ತುಂಬಾ ಕಾರ್ಗಳು, ಹಾಗೆ ಪೊಲೀಸ್ ಕಾರ್ಗಳಾಗಿರ್ಬೋದು. ರೋಡ್ ನ ಫುಲ್ ಬ್ಲಾಕ್ ಮಾಡಿದ್ರು. ನನ್ಗೆ ಅಲ್ಲಿ ಬರೋವರೆಗೂ ಗೊತ್ತೇ ಇರ್ಲಿಲ್ಲ, ಆರಾಮ್ಸೆ ಬಂದ್ಬಿಟ್ಟೆ. ಆಮೇಲೆ ಕೆಲವೊಂದು ಪೊಲೀಸರು ಕೇಳ್ತಾ ಇದ್ರು ಎಲ್ಲಿ ಹೋಗ್ತಾ ಇದ್ದೀರಾ ಅಂತ. ಸೊ ಸ್ಕೂಲ್ ಇದೆ ಅಲ್ವಾ, ಸ್ಕೂಲ್ಗೆ ಹೋಗ್ಬೇಕು ಅಂತ ಹೇಳ್ದೆ. ಹಾಗೆ ಯಾವುದೇ ವೆಹಿಕಲ್ಸ್ ನ ಬಿಡ್ತಾ ಇರ್ಲಿಲ್ಲ, ರೋಡ್ ಎಲ್ಲಾನು ಬ್ಲಾಕ್ ಮಾಡ್ಬಿಟ್ಟಿದ್ರು. ಸೊ ಕಂಟಿನ್ಯೂಸ್ ಆಗಿ ಇಲ್ಲಿ ವೆಹಿಕಲ್ಸ್ ಬರುತ್ತೆ ನೋಡಿ. ನಾನೇನ್ ಅನ್ಕೊಂಡೆ ರಾಷ್ಟ್ರಪತಿ ಅವರು ಇದಾರೆ, ಇವತ್ತೇ ಬರ್ತಾ ಇದಾರೆ ಅಂತ, ಅಂದ್ರೆ ಇನ್ ದ ಸೆನ್ಸ್ ಸ್ಯಾಟರ್ಡೇ. ಬಟ್ ಸ್ಯಾಟರ್ಡೇ ಎಲ್ಲ ಅವ್ರು ಬರ್ತಾ ಇರೋದು ಮಂಡೇ. ಅಂದ್ರೆ ಇದು ಒಂದು ಟ್ರಯಲ್ ಸೆಷನ್ ಮಾಡಿದಾರಂತ ಪೊಲೀಸ್ ಅವರೆಲ್ಲರೂ ಸೇರ್ಕೊಂಡು. ಅಂದ್ರೆ ಹೇಗೆ ನಾವು ಜೀರೋ ಟ್ರಾಫಿಕ್ ಅಲ್ಲಿ ಹೇಗ್ ಮೇಂಟೈನ್ ಮಾಡ್ಬೋದು ಅಂತ ಇದನ್ನ ಟ್ರಯಲ್ ಸೆಷನ್ ಮಾಡಿದಾರಂತ. ನನಗೆ ಗೊತ್ತೇ ಇರ್ಲಿಲ್ಲ, ಆಮೇಲೆ ಗೊತ್ತಾಯ್ತು. ಜಸ್ಟ್ ಟ್ರಯಲ್ ಸೆಷನ್ಗೆನೆ ಇಷ್ಟೆಲ್ಲ ರೋಡ್ ನ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ. ತುಂಬಾ ಗ್ರೇಟ್ ಅಂತಾನೆ ಅನ್ಸುತ್ತೆ, ಎಷ್ಟು ಪ್ರೋಟೋಕಾಲ್ಸ್ ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ವೆಹಿಕಲ್ಸ್ ಎಲ್ಲಾನು ಕಂಟಿನ್ಯೂಸ್ ಆಗಿ ಬರ್ತಾ ಇತ್ತು, ಯಾವುದೇ ಒಂದು ವೆಹಿಕಲ್ ನ ಬಿಡ್ತಾ ಇರ್ಲಿಲ್ಲ. ಆ ಕಡೆಯಿಂದನೂ ಬ್ಲಾಕ್ ಮಾಡಿದ್ರು, ಈ ಕಡೆಯಿಂದನೂ ಬ್ಲಾಕ್ ಮಾಡ್ಬಿಟ್ಟಿದ್ರು. ಸೊ ಎಂಟಿ ಆಗಿ ಮಾಡ್ಬಿಟ್ಟಿದ್ರು ರಿಂಗ್ ರೋಡ್ ಪೂರಾ. ಹಾಗೆ ಮಳೆ ಇಲ್ಲಿ ಫುಲ್ ಬರ್ತಾ ಇತ್ತು, ಆದ್ರೆ ನನ್ ಮಗನ್ ಸ್ಕೂಲ್ ಹತ್ರ ಬರ್ತಾನೆ ಇರ್ಲಿಲ್ಲ. ಜಸ್ಟ್ ಒಂದು 2-3 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಲ್ಲೇ ಇದ್ವಿ. ನನ್ಗೇನೆ ಆಶ್ಚರ್ಯ ಆಯ್ತು, ಇಲ್ಲಿ ನೋಡಿದ್ರೆ ಎಷ್ಟೊಂದು ಮಳೆ ಬರ್ತಾ ಇದೆ, ಇನ್ನು ನನ್ ಮಗನ್ ಸ್ಕೂಲ್ ಹತ್ರ ಒಂದ್ ಸ್ವಲ್ಪನೂ ಮಳೆ ಇಲ್ಲ ಅಂತ. ಸೊ ನೀವು ಕೂಡ ಈ ರೀತಿ ಯಾವತ್ತಾದ್ರೂ ಎಕ್ಸ್ಪೀರಿಯನ್ಸ್ ಮಾಡಿದೀರಾ? ಜಸ್ಟ್ 1 or 2 ಕಿಲೋಮೀಟರ್ ಅಲ್ಲೇ ರೈನ್ ಡಿಫ್ರೆನ್ಸ್ ಕಾಣಿಸೋದನ್ನ. ಸೊ ಇನ್ನ ಮಳೆ ನಿಂತ್ಕೊಂತು ಅಂತ ಇನ್ನ ಸ್ಕೂಲ್ಗೆ ಬಂದೆ. ಇನ್ನು ಸ್ಕೂಲಲ್ಲಿ ನಾವು ಸ್ವಲ್ಪ ಮಾತಾಡ್ಬೇಕಾಗಿತ್ತು ಪ್ರಿನ್ಸಿಪಲ್ ಹತ್ರ. ಸೊ ಅವ್ರ ಜೊತೆ ಮಾತಾಡ್ಕೊಂಡು ಹಾಗೆ ಪರ್ಮಿಷನ್ ಕೂಡ ಇಸ್ಕೊಂಡು ಇನ್ನು ಮನೆಗೆ ಹೊರಡೋಣ ಅಂತ ಹೋಗೋ ಟೈಮಲ್ಲಿ ಗಾಡಿ ಪೆಟ್ರೋಲ್ ಖಾಲಿ ಆಗ್ಬಿಡ್ತು. ಬಟ್ ಇಲ್ಲಿ ನನ್ಗೆ ಒಂದ್ ಖುಷಿ ವಿಚಾರ ಏನು ಅಂದ್ರೆ, ಪ್ರತಿಯೊಬ್ರು ಕೇಳೋರೆ, ಪರಿಚಯ ಇದ್ದವರು ಪರಿಚಯ ಇಲ್ದವರು ಕೂಡ ಹೆಲ್ಪ್ ಮಾಡ್ತೀವಿ, ಅಥವಾ ಪೆಟ್ರೋಲ್ ಬೇಕಾ, ಪೆಟ್ರೋಲ್ ಖಾಲಿ ಆಗಿದೆನಾ, ಅಥವಾ ಗಾಡಿನ ತಳ್ಬೇಕಾ ಅಂತ ಪ್ರತಿಯೊಬ್ರು ಕೇಳೋರೆ. ಬಟ್ ನನ್ಗೇನಂದ್ರೆ ನಮ್ಮ ಮನೆಯವ್ರು ನನ್ ಜೊತೆನೆ ಬಂದಿದ್ರು. ಸೊ ಅವ್ರ ಬೈಕಲ್ಲಿ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಬಂದ್ರು. ಇನ್ನು ಅಲ್ಲಿಂದ ನಾವು ಫುಲ್ ಮಳೆ ಬರ್ತಾ ಇತ್ತಲ್ವಾ, ಸೊ ಬಿಸಿಯಾಗಿ ಗೋಬಿ ತಿನ್ನೋಣ ಹಾಗೆ ನೂಡಲ್ಸ್ ತಿನ್ನೋಣ ಅಂತ ಹೇಳಿ ನಮ್ಮ ಏರಿಯಾಗೆ, ನಮ್ ಫೇವ್ರೆಟ್ ಗೋಬಿ ಸೆಂಟರ್ಗೆ ಬಂದು ಇನ್ನು ಅಲ್ಲಿ ಸ್ನಾಕ್ಸ್ ತಿನ್ಕೊಂಡ್ವಿ. ನಮ್ಮ ಮನೆಗ್ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಇನ್ನು ಗಣೇಶನ್ ನೋಡಕ್ ಹೋಗೋಣ, ಇನ್ನು ಸ್ಯಾಟರ್ಡೇ ಅಲ್ವಾ ಅಂತ ಹೇಳಿ ರೆಡಿ ಆಗೋ ಟೈಮ್ನಲ್ಲಿ ನಮ್ಮ ಏರಿಯಾದಲ್ಲಿ ಮ್ಯೂಸಿಕಲ್ ಚೇರ್ ನಡೀತಾ ಇತ್ತು ಕಾಂಪಿಟೇಷನ್. ಸೊ ನಾನು ಹೋಗೋಸ್ಕೆಲ್ಲ ಇನ್ನು ಮುಗ್ದ್ಬಿಟ್ಟಿದ್ದೇನೋ ಅಂತ ಅನ್ಕೊಂಡೆ. ನಾನು ಹೋಗಿದ್ದು ಅರೌಂಡ್ 6:30. ಸೊ ಇನ್ನು ನಡೀತಾನೆ ಇತ್ತು. ಫಸ್ಟ್ ರೌಂಡ್ ಮುಗ್ದಿತ್ತು, ನಾನು ನೆಕ್ಸ್ಟ್ ರೌಂಡ್ಗೆ ಹೋಗಿ ಜಾಯಿನ್ ಆದೆ. ಈ ಮ್ಯೂಸಿಕಲ್ ಚೇರ್ ಕಾಂಪಿಟೇಷನ್ ಅಲ್ಲಿ ನಾನು ಲಾಸ್ಟ್ ಇಯರ್ 3rd ಪ್ಲೇಸ್ ಬಂದಿದ್ದೆ. ಬಟ್ ಈ ಸಲ ಬರ್ತೇನೋ ಇಲ್ಲೋ ಗೊತ್ತಿಲ್ಲ ಅಂತ ನಾನು ಜಸ್ಟ್ ಹೋಗಿ ಟ್ರಯಲ್ ಮಾಡಿದೆ. ಲಾಸ್ಟ್ ಇಯರ್ ಮಾತ್ರ ತುಂಬಾ ಜನ ಇದ್ರು, ಬಟ್ ಏನಕ್ಕೂ ಗೊತ್ತಿಲ್ಲ ಈ ಸಲ ಕಮ್ಮಿ ಇದ್ರು, ಬಿಕಾಸ್ ಆಫ್ ದ ರೈನ್ ಅಂತ ಅನ್ಸುತ್ತೆ. ಮಳೆಯಿಂದಾಗಿ ಯಾರು ಜಾಸ್ತಿ ಆಚೆನೂ ಬರಲ್ಲ, ಹಾಗೆ ತುಂಬಾ ಚಳಿ, ಮಳೆ ಗಾಳಿ ಇದೆಲ್ಲಾನು ಒಟ್ಟಿಗೆ ಬರ್ತಾ ಇದೆ. ಮೈಸೂರಲ್ಲಿ ತುಂಬಾ ಚಳಿ ಇರುತ್ತೆ, ಆಚೆ ಬರೋದಕ್ಕಾಗಲ್ಲ. ಸೊ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದೆ, ನನಗೂ ತುಂಬಾ ಖುಷಿ ಆಯ್ತು. ಬನ್ನಿ ನೋಡೋಣ ಯಾರು ವಿನ್ ಆಗಿದ್ದಾರೆ ಲಾಸ್ಟ್ಗೆ ಅಂತ. ಇನ್ನೊಂದು ಫನ್ನಿ ವಿಷಯ ಏನು ಅಂದ್ರೆ, ನಾವ್ ಯಾರು ಓಡ್ತಾ ಇರ್ಲಿಲ್ಲ, ಜಸ್ಟ್ ವಾಕ್ ಮಾಡ್ತಾ ಇದ್ವಿ ಎಲ್ಲರೂ ಸೇರ್ಕೊಂಡು.
ಆ ಸುತ್ತಮುತ್ತಲ ಇರೋರೆಲ್ಲರೂ ರನ್ ಮಾಡಿ ಅಂತ ಹೇಳ್ತಾ ಇದ್ರು. ಬಟ್ ಏಜ್ ಆಗಿರೋರು ಕೂಡ ಇದ್ರು ಈ ಮ್ಯೂಸಿಕಲ್ ಚೇರ್ ಅಲ್ಲಿ. ಸೊ ಜಾಸ್ತಿ ರನ್ ಮಾಡಕ್ ಆಗ್ತಿರ್ಲಿಲ್ಲ, ಜಸ್ಟ್ ವಾಕ್ ಮಾಡ್ಕೊಂಡೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ. ಹಾಗೆ ಈ ಗೇಮ್ ಆಡ್ಬೇಕಾದ್ರೆ ತುಂಬಾ ಫನ್ ಅನ್ಸುತ್ತೆ, ಹಾಗೆ ಸ್ವಲ್ಪ ಮಟ್ಟಿಗೆ ಟೆನ್ಷನ್ ಇರುತ್ತೆ. ಚೇರ್ ಮತ್ತೆ ಮ್ಯೂಸಿಕ್ ಮೇಲೆನೆ ಕಾನ್ಸಂಟ್ರೇಷನ್ ಮಾಡ್ತಾ ಇರ್ಬೇಕು. ಸೊ ನಾನು ಎಲ್ಲರೂ ಫುಲ್ ಎಂಕರೇಜ್ ಮಾಡ್ತಾ ಇದ್ರು ಸುತ್ತಮುತ್ತಲ ಇರೋರೆಲ್ಲ, ಹಾಗೆ ನಮ್ಮ ಮನೆಯವ್ರು ಕೂಡ ತುಂಬಾ ಎಂಕರೇಜ್ ಮಾಡ್ತಾ ಇದ್ರು. ಈ ವಿಡಿಯೋ ಎಲ್ಲ ನಮ್ಮ ಮನೆಯವರೇ ಶೂಟ್ ಮಾಡಿದ್ರು. ಲಾಸ್ಟ್ ರೌಂಡ್ ಅಂತೂ ತುಂಬಾ ಹೊತ್ತು ಓಡಿಸ್ಬಿಟ್ರು, ತುಂಬಾ ಸಾಂಗ್ ಹಾಕಿದ್ರು. ಹಾಗೆ ಸ್ವಲ್ಪ ಸುಸ್ತು ಕೂಡ ಆಗ್ತಾ ಇತ್ತು, ಯಾಕೆಂದ್ರೆ 2 ಟೈಮ್ಸ್ ಆಡ್ದೆ ನಾನು. ಫಸ್ಟ್ ರೌಂಡ್ ಅಲ್ಲಿ ಶಾರ್ಟ್ ಲಿಸ್ಟ್ ಆಗಿ ಹಾಗೆ ಸೆಕೆಂಡ್ ರೌಂಡ್ಗೆ ಹೋಗ್ಬೇಕಾಗಿತ್ತು. ಸೊ ಸುಮಾರು ಸಲ ಸುತ್ತಿ ನಮ್ಗೂ ಸಾಕಾಗಿ ಹೋಗ್ಬಿಟ್ಟು, ಇಬ್ರಿಗೂ ಕೂಡ ತುಂಬಾ ಟಯರ್ಡ್ ಆಗ್ಬಿಟ್ವಿ. ಒಟ್ನಲ್ಲಿ ಕನ್ಫ್ಯೂಸ್ ಆಗ್ತಾ ಇತ್ತು ಸ್ವಲ್ಪ ಸ್ವಲ್ಪ, ಅಂದ್ರೆ ಫಸ್ಟ್ ಅವ್ರು ಕೊಡ್ತಾ ಇದ್ರು, ಆಮೇಲೆ ಇಲ್ಲ ನಾನು ಕೊಡ್ತಾ ಇದ್ದೆ, ಅದೇ ರೀತಿನೇ ಕನ್ಫ್ಯೂಸ್ ಆಯ್ತು. ಆಮೇಲೆ ರೂಲ್ಸ್ ಇತ್ತು ಇದಕ್ಕೆ, ಅಂದ್ರೆ ಹಿಂದೆಯಿಂದ ಬಂದು ಕೊಡಬಾರ್ದು, ಅಂದ್ರೆ ಮುಂದೆಯಿಂದಾನೇ ಕೊಡ್ಬೇಕು ಅಂತ. ಸೊ ಆ ಒಂದು ರೂಲ್ಸ್ ಇಂದ ಕೂಡ ಗೇಮ್ ಎಕ್ಸ್ಟೆಂಡ್ ಆಗ್ತಾ ಇತ್ತು. ಸೊ 2 ಸಲನೂ ಇದೇ ರೀತಿ ಆಗ್ತಾ ಇತ್ತು. ಬಟ್ ಎಲ್ಲರೂ ನನ್ಗೆ ಹೇಳ್ತಾ ಇದ್ರು ಫಸ್ಟ್ ಪ್ರೈಸ್ ನಿಮ್ಗೆ ಬರ್ಬೇಕು ಅಂತ. ಬಟ್ ಇಟ್ಸ್ ಓಕೆ, ಇಷ್ಟು ಮಟ್ಟಿಗೆ ಆಡಿದೀನಲ್ವಾ, ಖುಷಿ ಆಯ್ತು ಅಂತ ಹೇಳ್ದೆ. ಯಾಕಂದ್ರೆ ಅಲ್ಗೂ ಟಯರ್ಡ್ ಆಗ್ಬಿಟ್ಟಿದ್ವಿ, ಇನ್ನೊಂದು ರೌಂಡ್ ಆಡ್ಬೇಕಾದ್ರೆ ಆಗ್ತಾ ಇರ್ಲಿಲ್ಲ. ಇಟ್ಸ್ ಓಕೆ, ನಾನ್ ಸೆಕೆಂಡ್ ಪ್ಲೇಸ್ ಇರ್ಲಿ ಅಂತ ನಾನು ಸುಮ್ಮನೆ ಆದೆ. ಸೊ ಅಕಾರ್ಡಿಂಗ್ ಟು ರೂಲ್ಸ್ ಇದನ್ನೇ ಮೇಂಟೈನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಹಾಗೆ ಇಲ್ಲಿ ಎಷ್ಟೊಂದು ರಂಗೋಲಿ ಎಲ್ಲ ಬಿಡಿಸಿದ್ದಾರೆ, ರಂಗೋಲಿ ಕಾಂಪಿಟೇಷನ್ ಇತ್ತು. ನಾನು ಈ ಕಾಂಪಿಟೇಷನ್ ಬಗ್ಗೆ ಗೊತ್ತಿರ್ಲಿಲ್ಲ, ಲಾಸ್ಟ್ ಇಯರ್ ರಂಗೋಲಿ ಕಾಂಪಿಟೇಷನ್ ಇಟ್ಟಿದ್ರು. ಬಟ್ ಈ ಇಯರ್ ನಾನು ಲೇಟ್ ಆಗಿ ಹೋಗಿದ್ದೆ, ಅಂದ್ರೆ 4 o'clock ಇಂದಾನೆ ಕಾಂಪಿಟೇಷನ್ ಸ್ಟಾರ್ಟ್ ಆಗಿತ್ತಂತ. ಬಟ್ ನಾನ್ ನನ್ನ ಮಗನ್ ಸ್ಕೂಲ್ಗೆ ಹೋಗಿ ಹಾಗೆ ಮನೆಗೆ ಬರೋಷ್ಟಕ್ಕೆಲ್ಲ ಸ್ವಲ್ಪ ಲೇಟ್ ಆಯ್ತು. ಸೊ ರಂಗೋಲಿ ಎಲ್ಲ ಸಖತ್ತಾಗಿ ಬಿಡಿಸಿದ್ರು. ಅವ್ರದ್ದು ಕೂಡ ಇದು ಥರ್ಡ್ ಪ್ರೈಸ್ ವರ್ಗೂ ಇರುತ್ತೆ, ಮ್ಯೂಸಿಕಲ್ ಚೇರ್ ಕೂಡ ಥರ್ಡ್ ಪ್ರೈಸ್ ವರ್ಗೂ ಇರುತ್ತೆ. ಬಟ್ ಈ ರಂಗೋಲಿ ಕಾಂಪಿಟೇಷನ್ ಅವ್ರದ್ದು ಹೆಸರು ರಿವೀಲ್ ಮಾಡಿರ್ಲಿಲ್ಲ, ಸಸ್ಪೆನ್ಸ್ ಆಗಿಟ್ಟಿದ್ರು. ಆನ್ ದ ಡೇ ಆಫ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅವತ್ತನೇ ರಿವೀಲ್ ಮಾಡಿದ್ರು. ಸೊ ರಂಗೋಲಿ ಎಲ್ಲ ತುಂಬಾ ಚೆನ್ನಾಗಿ ಹಾಕಿದ್ರು, ಸಖತ್ತಾಗಿ ಹಾಕಿದ್ರು. ಸೊ ಇದನ್ನೆಲ್ಲ ನೋಡ್ಕೊಂಡು ನೆಕ್ಸ್ಟ್ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ, ಅಂದ್ರೆ ಇಲ್ಲೆಲ್ಲ ನೆಕ್ಸ್ಟ್ ಪೂಜೆ ಮಾಡ್ತಾರೆ. ಡೈಲಿ ಈ ರೀತಿ ಗೇಮ್ಸ್ ಎಲ್ಲ ಕಂಡಕ್ಟ್ ಮಾಡಿ ಹಾಗೆ ಪೂಜೆ ಕೂಡ ಮಾಡ್ತಾರೆ. ಸೊ ಪೂಜೆ ಎಲ್ಲ ಮಾಡ್ಬಿಟ್ಟು ಪ್ರಸಾದ ಎಲ್ಲ ಕೂಡ ಕೊಡ್ತಾ ಇದ್ರು. ಡೈಲಿ ಪ್ರಸಾದ ಇರುತ್ತೆ ಈ ಪ್ಲೇಸ್ ಅಲ್ಲಿ. ಹಾಗೆ ರವೆ ಲಡ್ಡು ಹಾಗೆ ರೈಸ್ ಬಾತ್ ಕೂಡ ಕೊಟ್ಟಿದ್ರು ಇಲ್ಲಿ, ತುಂಬಾ ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ಹೊತ್ತು ಎಲ್ಲರ ಜೊತೆನೂ ಮಾತಾಡ್ಕೋತಾ ಎಲ್ಲರೂ ಕೂಡ ಕಂಗ್ರಾಟ್ಸ್ ಅಂತ ವಿಶ್ ಮಾಡ್ತಾ ಇದ್ರು, ಖುಷಿ ಆಗ್ತಾ ಇತ್ತು. ಹಾಗೆ ಎಲ್ಲರ ಜೊತೆ ಮಾತಾಡ್ಸ್ಕೊಂಡಾದ್ಮೇಲೆ ನಮ್ಮ ಏರಿಯಾದಲ್ಲಿ ಬೇರೆ ಕಡೆ ಗಣಪತಿನ ಕೂಡ್ಸಿದ್ರು, ಅಲ್ಲಿ ಮಕ್ಕಳಿಗೆ ಗೇಮ್ಸ್ ನಡೀತಾ ಇತ್ತು.
ಬಟ್ ನಾವು ಅಲ್ಲಿ ಹೋಗ್ಬೇಕಾಗಿತ್ತು, ಸ್ವಲ್ಪ ಲೇಟ್ ಆಗ್ಬಿಡ್ತು. ನಾವು ಮಾತಾಡ್ಕೊಂತಾನೆ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ವಿ. ಇಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ಗೇಮ್ಸ್ ಕಂಡಕ್ಟ್ ಮಾಡಿದ್ರು, ಸೊ ಅಲ್ಲಿ ಕೂಡ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಇಲ್ಲಿ ನಮ್ಮ ಫ್ರೆಂಡ್ ಒಬ್ಳು ಹೇಳಿದ್ಲು, ಇಲ್ಲಿ ಒಂದು ಗಣಪತಿನ ಕೂಡ್ಸಿದ್ದಾರೆ, ಅಂದ್ರೆ ಒಂದು ಪ್ರೈವೇಟ್ ಕಂಪನಿ, ಒಂದು ಸಾಫ್ಟ್ವೇರ್ ಕಂಪನಿ ಗಣಪತಿನ ಕೂಡ್ಸಿದ್ದಾರೆ ಅಂತ. ಸೊ ಈವ್ನಿಂಗ್ ಅಲ್ಲಿನೇ ನೋಡ್ಬೇಕಾಗಿತ್ತು. ನನ್ನ ಮಗನ್ ಸ್ಕೂಲಿಂದ ಬರ್ಬೇಕಾದ್ರೇನೆ ಒಳಗಡೆ ಬಿಡ್ಲಿಲ್ಲ, ಯಾಕಂದ್ರೆ DJ ಎಲ್ಲ ಹಾಕಿದ್ರು. ಬರೀ ಕಂಪನಿ ಎಂಪ್ಲಾಯೀಸ್ ಮಾತ್ರ ಫುಲ್ ಡಾನ್ಸ್, ಹಾಗೆ ಬೌನ್ಸರ್ಸ್ ಕೂಡ ಇಟ್ಟಿದ್ರು ಆಚೆ. ಸೊ ಆಚೆ ಯಾರನ್ನು ಬಿಡ್ತಾ ಇರ್ಲಿಲ್ಲ. ಹಾಗೆ ಪೊಲೀಸ್ ಕೂಡ ಪ್ರೊಡಕ್ಷನ್ ಇದ್ದಾರೆ, ಅಂದ್ರೆ ಏನು ಗಲಾಟೆ ಆಗ್ಬಾರ್ದು ಅಂತ. ಗಣಪತಿನ ಮಾತ್ರ ತುಂಬಾ ಚೆನ್ನಾಗಿ ಕೂಡ್ಸಿದ್ರು, ಫುಲ್ ದೊಡ್ಡ ಮಂಟಪ ತರ. ಹಾಗೆ ರಿಯಲ್ ಫ್ಲವರ್ಸ್ ಇಂದ, ರಿಯಲ್ ಫ್ರೂಟ್ಸ್ ಇಂದ ಡೆಕೋರೇಷನ್ ಎಲ್ಲ ಚೆನ್ನಾಗ್ ಮಾಡಿದ್ರು. ನಮ್ಗಂತೂ ನೋಡಿ ತುಂಬಾನೇ ಆಶ್ಚರ್ಯ ಆಯ್ತು, ತುಂಬಾ ಖುಷಿ ಆಯ್ತು ಕೂಡ. ಇದು ತುಂಬಾ ದೊಡ್ಡ ಏರಿಯಾ, ಈ ಏರಿಯಾದಲ್ಲಿ ಇದು ಗಣಪತಿನ ಕೂಡ್ಸಿದ್ದಾರೆ. ಹಾಗೆ DJ ಎಲ್ಲ ಹಾಕಿದ್ರು, ಇಲ್ಲಿ ನೋಡ್ತಾ ಇರ್ಬೋದು. ಮಧ್ಯಾಹ್ನ ಎಲ್ಲ ಫುಲ್ ಲೈಕ್ ಪೇಪರ್ಸ್ ಇಂದ ಎಲ್ಲ ಸಖತ್ತಾಗಿ ಎಂಜಾಯ್ ಮಾಡಿದ್ದಾರೆ ಅಂತ ಕಾಣುತ್ತೆ. ಹಾಗೆ ಇಲ್ಲಿ ಕೂಡ ಪ್ರಸಾದ ಕೊಟ್ಟಿದ್ರು, ಕಾಳು ಹಾಗೆ ರೈಸ್ ಬಾತ್ ಕೊಟ್ಟಿದ್ರು. ನನ್ ಮಗ ಸ್ವಲ್ಪ ಪ್ರಸಾದ ತಿನ್ಕೊಂಡು ಏನೋ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಈ ರೀತಿ ಪೇಪರ್ಸ್ನೆಲ್ಲ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದ. ನಾವು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಅಂದ್ರೆ ಇದೊಂದು ಸಾಫ್ಟ್ವೇರ್ ಕಂಪನಿ ಅಂತ, ಕಂಪನಿ ಪೀಪಲ್ಸ್ ಎಲ್ಲಾನು ಇದ್ರು. ಹಾಗೆ ರಿಟರ್ನ್ ಗಿಫ್ಟ್ಸ್ ಕೂಡ ತಗೋತಾ ಇದ್ರು. ಹಾಗೆ ಅವತ್ತಿನ ದಿನನೇ ಗಣಪತಿನ ಬಿಡೋರಿದ್ರು, ಅಂದ್ರೆ ಸ್ಯಾಟರ್ಡೆ. ಸೊ ಪೊಲೀಸ್ ಪ್ರೊಟೆಕ್ಷನ್, ಬೌನ್ಸರ್ಸ್ ಎಲ್ಲಾರು ಇದ್ರು. ಹಾಗೆ ನನ್ ಮಗ ತುಂಬಾ ಎಂಜಾಯ್ ಮಾಡ್ತಾ ಇದ್ದ ಮಕ್ಕಳ ಜೊತೆ ಎಲ್ಲ ಸೇರ್ಕೊಂಡು. ಸಾಕು ಬಾಬಾ. ಇಲ್ಲಿ ದೇವ ದರ್ಶನ ಮುಗಿಸ್ಕೊಂಡು ಬೇರೆ ಏರಿಯಾಗೆ ಹೊರಟಿದ್ವಿ. ಇಲ್ಲಿ ಲಾಸ್ಟ್ ಇಯರ್ ನನ್ ಮಗ ಮ್ಯೂಸಿಕಲ್ ಚೇರ್ ಕಾಂಪಿಟೇಷನ್ ಅಲ್ಲಿ ವಿನ್ ಆಗಿದ್ದ. ಔಟ್ ಆಫ್ 50 ಮೆಂಬರ್ಸ್. ನಮಗೆ ಗೊತ್ತಿರ್ಲಿಲ್ಲ ಅಲ್ಲಿ ಗೇಮ್ಸ್ ನಡೀತಾ ಇದೆ ಅಂತ. ಸಡನ್ ಆಗಿ ಹೋದ ತಕ್ಷಣ ಅಲ್ಲಿ ಗೇಮ್ಸ್ ಕಂಡಕ್ಟ್ ಮಾಡ್ತಾ ಇದ್ರು. ಸೊ ಲಾಸ್ಟ್ ಇಯರ್ ಅವ್ನು ವಿನ್ ಆಗಿದ್ದ. ಸೊ ಈ ಇಯರ್ ಮ್ಯೂಸಿಕಲ್ ಚೇರ್ ಇಟ್ಟಿರ್ಲಿಲ್ಲ, ಈ ರೀತಿ ಬೇರೆ ಗೇಮ್ಸ್ ಇಟ್ಟಿದ್ರು. ಕಪ್ ಇಂದ ಗೇಮ್ಸ್, ಹಾಗೆ ಬಲೂನ್ಸ್ ಗೇಮ್ಸ್ ಇದೆಲ್ಲ ಇಟ್ಟಿದ್ರು. ಚಿಕ್ಕ ಮಕ್ಕಳೆಲ್ಲ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಹಾಗೆ ನನ್ ಮಗ ಕೂಡ ಪಾರ್ಟಿಸಿಪೇಟ್ ಮಾಡ್ದ. Daksha, concentrate and fast. Bari ಮಕ್ಕಳನ್ನ ಏಜ್ ವೈಸ್ ಆಡಿಸ್ತಾ ಇದ್ರು, ಅಂದ್ರೆ ಚಿಕ್ಕ ಮಕ್ಕಳು, ಆಮೇಲೆ ಸ್ವಲ್ಪ ದೊಡ್ಡ ಮಕ್ಕಳು, ಇನ್ನು ಸ್ವಲ್ಪ ದೊಡ್ಡ ಮಕ್ಕಳು, ಸ್ಟ್ಯಾಂಡರ್ಡ್ ವೈಸ್ ಕೂಡ ಹಾಕ್ಸ್ತಾ ಇದ್ರು. ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಅಂತ. ನನ್ ಮಗ ಕೂಡ ಆಟ ಆಡ್ಬೇಕು ಅಂತ ಹೊರಟ. ಈಗ ಆಟ ಆಡ್ತಿದ್ದಾನಂತ ನೋಡೋಣ ಬನ್ನಿ. ಅವ್ನಿಗೇನ್ ಕಾನ್ಸೆಪ್ಟ್ ಅರ್ಥ ಆಗ್ಲಿಲ್ಲ ಅಂತ ಕಾಣತ್ತೆ. ಎಲ್ಲಾ ಕಪ್ಸ್ನು ಒಂದೇ ಟೈಮ್ ನಲ್ಲೇ ಪಿಕ್ ಮಾಡ್ಕೊಂಡ್ಬಿಟ್ಟ. ಎರಡು ಕೈ ಯೂಸ್ ಮಾಡು. ಒಂದ್ರ ಮೇಲೆ ಒಂದ್ ಹಾಕೋಬೇಕು. ಹೋಗು. ಬೇಗ ಬೇಗ. ಒಂದ್ರೊಳಗೆ ಒಂದು ಹಾಕಂತ ಹೇಳಿಲ್ಲ. ಒಂದೊಳಗಡೆ ಒಂದು ಹಾಕೊಂಡು ಹೋದ್ರೆ ನಿಮಗೆ ಕೈಯಲ್ಲಿ ಈಸಿಯಾಗಿ ಇಟ್ಕೊಳಕ್ ಬರುತ್ತೆ. ಎಲ್ಲ ಕಪ್ಸ್ ಕೈಯಲ್ಲಿ ಇಟ್ಕೊಳಕಂದ್ರೆ ಆಗಲ್ಲ. ವಿನ್ ಆಗಿಲ್ಲ ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ಬೇಜಾರಾಗಿದ್ದ. ಲಾಸ್ಟ್ ಇಯರ್ ವಿನ್ ಆಗಿದೆ ಅಂತ ಬೇಜಾರ್ ಮಾಡ್ಕೋತಾ ಇದ್ದ ಸ್ವಲ್ಪ ಮಟ್ಟಿಗೆ. ಅಲ್ಲಿ ದೇವ ದರ್ಶನ ಎಲ್ಲ ಮಾಡ್ಕೊಂಡು ಪ್ರಸಾದ ಎಲ್ಲ ಇಸ್ಕೊಂಡು ಹಾಗೆ ಗಣಪತಿಗಳೆಲ್ಲ ನೋಡ್ಕೊಂಡ್ ಬರೋಣ ಅಂತ ಹೊರಟಿದ್ವಿ. ಹಾಗೆ ಇವರೆಲ್ಲ ಶೆಡ್ಯೂಲ್ ಮಾಡಿದ್ರು, ಒಂದೊಂದ್ ದಿನ ಏನೇನ್ ನಡೆಯುತ್ತೆ, ಗೇಮ್ಸ್ ಎಲ್ಲ ಹೇಗೆ ನಡೆಯುತ್ತೆ ಅಂತ ಶೆಡ್ಯೂಲ್ ಮಾಡಿದ್ರು. ಹಾಗೆ ಲೈಟಿಂಗ್ಸ್ ಎಲ್ಲ ಸಖತ್ತಾಗಿ ಅರೇಂಜ್ ಮಾಡಿದ್ರು ಥ್ರೂಔಟ್ ದ ಏರಿಯಾ. ಹೋಗ್ತಾ ದಾರಿಯಲ್ಲಿ ನಾವು ಹೋಗೋಷ್ಟಕ್ಕೆಲ್ಲ 9 something ಆಗಿತ್ತು. ಸಿಟಿಗೆ ಹೋಗೋಣ ಅಂತ ಅನ್ಕೊಂಡ್ವಿ, ಬಟ್ ಸಿಟಿಗೆ ಹೋದ್ರೆ ಲೇಟ್ ಆಗ್ಬಿಡತ್ತೆ ಅಂತ ಹೇಳಿ ಅಲ್ಲೇ ಹತ್ರದಲ್ಲಿ ಇರೋ ಬೇರೆ ಬೇರೆ ಗಣಪತಿಗಳನ್ನ ನೋಡೋ ಟೈಮ್ ನಲ್ಲಿ ಇಲ್ಲಿ ಒಂದು ಸೆಲೆಬ್ರೇಷನ್ ನಡೀತಾ ಇತ್ತು. ಒಂದು ಮಾಂಗಲ್ಯಂ ಮಂಟಪದಲ್ಲಿ, ಮಂಟಪ ಹೆಸರು ಮಾಂಗಲ್ಯ ಮಂಟಪ. ಸೊ ಇಲ್ಲಿ ಕೇರಳ ಅವ್ರದ್ದು ಫೆಸ್ಟಿವ್ ನಡೀತಾ ಇತ್ತು. ಫುಲ್ ಆಫ್ ಕೇರಳಸ್, ಕರ್ನಾಟಕಸ್ ಏನೂ ಇರ್ಲಿಲ್ಲ, ಎಲ್ಲ ಅವರೇಗಳಿತ್ತು. ಬೆಳಿಗ್ಗೆಯಿಂದನೂ ಸ್ಟಾರ್ಟ್ ಆಗಿದೆ ಅಂತ ಓಣಂ ಸೆಲೆಬ್ರೇಷನ್ ಇಟ್ಕೊಂಡಿದ್ರು.
ಸೊ ನಾವು ಅಲ್ಲಿ ಹೋದಾಗ ನಮ್ಗೇನೆ ಒಂಥರ ಅನಿಸ್ತು, ಯಾಕಂದ್ರೆ ಬರೀ ಟೀನೇಜರ್ಸ್ ಇದ್ರು, ಬರೀ ಕಾಲೇಜ್ ಸ್ಟೂಡೆಂಟ್ಸ್. ಸೊ ಇದು ಎಲೈಟ್ ಓನಮ್ 2K25 ಅಂತ, ಸೊ ಆ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಸೊ ಇನ್ನು ಅಲ್ಲಿಂದ ಹೊರಟಾಗ ಇನ್ನ ನಾನು ಹೇಳಿದ್ನಲ್ವಾ ಮಂಟಪದ್ದು ಗಣಪತಿ ಬಿಡ್ತಾ ಇದಾರೆ ಅಂತ, ಆ ಗಣಪತಿ ಬಿಡ್ಬೇಕಾದ್ರೆ ಫೈರ್ ಕ್ರ್ಯಾಕರ್ಸ್ ಹಾಕ್ತಾ ಇದ್ರು. ಸಖತ್ತಾಗಿತ್ತು ನೋಡೋದಿಕ್ಕೆ. ಹಾಗೆ ಜನ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ರು ಇಷ್ಟೊತ್ತು. ಹಾಗೆ ಗಣಪತಿನ ತುಂಬಾ ಸೈಲೆಂಟ್ ಆಗಿ ಬಿಡ್ತಾ ಇದ್ರು, ಅಂದ್ರೆ ರಥದಲ್ಲಿ ಕೂಡಿಸ್ಬಿಟ್ಟು ಬಿಡ್ತಾ ಇದ್ರು ಕಂಪನಿಯವರು. ಸೊ ಸ್ಯಾಟರ್ಡೆ ದಿನ ಕ್ಲೋಸ್ ಮಾಡ್ಬಿಟ್ಟು ಸಂಡೇ ದಿನ ಹಾಲಿಡೇ ತಗೋತಾರೆ ಅಂತ ಅನ್ಸುತ್ತೆ. ಹಾಗೆ ತುಂಬಾ ಸೈಲೆಂಟ್ ಆಗಿ ಕರ್ಕೊಂಡು ಹೋಗ್ತಾ ಇದ್ರು, ಅಂದ್ರೆ ಇನ್ ದ ಸೆನ್ಸ್ ಸೈಲೆಂಟ್ ಇನ್ ದ ಸೆನ್ಸ್ DJ ಸಾಂಗ್ಸ್ ಆ ರೀತಿ ಏನು ಗಲಾಟೆ ಇರ್ತಾ ಇರ್ಲಿಲ್ಲ, ಜಾಸ್ತಿ ಲೈಟಿಂಗ್ಸ್ ಕೂಡ ಇರ್ತಾ ಇರ್ಲಿಲ್ಲ. ಏನಕ್ಕಂದ್ರೆ ಗೌರ್ಮೆಂಟ್ ಆರ್ಡರ್ ಮಾಡಿರೋದ್ರಿಂದ ಅಂತ ಅನ್ಸುತ್ತೆ. ಸೊ ತುಂಬಾ ಸಿಂಪಲ್ ಆಗಿ ಕರ್ಕೊಂಡು ಹೋಗ್ತಾ ಇದ್ರು, DJ ಡ್ಯಾನ್ಸ್ ಗಳದೇನು ಇಲ್ಲದೆ. ಅದು ತೇರ್ ಮುಂದ್ಗಡೆನೆ, ಅಂದ್ರೆ ಆ ರಥದ ಮುಂದ್ಗಡೆನೆ ಇಷ್ಟೊಂದು ವೆಹಿಕಲ್ಸ್ ಮೂವ್ ಆಗ್ತಾ ಇದ್ವು. ಅಲ್ಲಿಂದ ನಮ್ಮನೆ ಹತ್ರ ಇರೋ ಗಣಪತಿ ಮತ್ತೆ ಅಂದ್ರೆ ನಮ್ಮ ಏರಿಯಾದಲ್ಲಿ ಇರುವಂತ ಗಣಪತಿ ತುಂಬಾ ದೊಡ್ಡದಾಗಿ ಕೂಡ್ಸಿದ್ರು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಸುತ್ತಮುತ್ತಲು ಲೈಟಿಂಗ್ಸ್ ಇಂದ ಕೂಡ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಗಣಪತಿನ. ಸೊ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.